ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ನನ್ನ ಆರೋಗ್ಯದಲ್ಲಿ ಒಂಚೂರು ಏರುಪೇರು ಆಗಿರೋದ್ರಿಂದ ನನ್ನ ಧ್ವನಿ ಪೆಟ್ಟಿಗೆ ಒಂಚೂರು ಕರ್ಕಶ ಆಗ್ತಿರೋದ್ರಿಂದ ಬಹುಶಃ ನನ್ನ ಧ್ವನಿ ನಿಮಗೆ ಇರಿಸು ಮುರಿಸಾಗಿ ಕೇಳಿಸ್ಬೋದು. ದಯವಿಟ್ಟು ಒಂಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ಈ ಒಂದು ರಿವ್ಯೂವನ್ನು ಮುಗಿಸೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಇವತ್ತು ನಾನು ನೋಡಿಕೊಂಡು ಬಂದಂತಹ ಸಿನಿಮಾ ಅಂತಂದರೆ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಅಭಿನಯಿಸಿರ್ತಕ್ಕಂಥ ತಮಿಳಿನ ನಿರ್ದೇಶಕ ವಿಜಯ್ ಕಾರ್ತಿಕೇಯ ಅವರು ಡೈರೆಕ್ಷನ್ ಮಾಡಿರ್ತಕ್ಕಂಥ ಮಾರ್ಕ್ ಸಿನಿಮಾ. ಈ ಒಂದು ಸಿನಿಮಾ ರಾಜ್ಯಾದ್ಯಂತ ಬಿಡುಗಡೆ ಆಗಿದೆ. ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲೂ ಕೂಡ ಬಿಡುಗಡೆ ಆಗಿರುತ್ತೆ. ಆದಷ್ಟು ಬೇಗ ಹೋಗಿ ಈ ಒಂದು ಸಿನಿಮಾವನ್ನು ನೋಡಿ ಅಂತ ಕೇಳಿಕೊಳ್ತೀನಿ. ಸೇಮ್ ಡೇಟ್, ಸೇಮ್ ತಿಂಗಳು, ಆದರೆ ವರ್ಷ ಚೇಂಜ್. ಅಂದರೆ 2024 ಡಿಸೆಂಬರ್ 25ರಂದು ಇದೇ ಕಾಂಬಿನೇಷನಲ್ಲಿ, ಇದೇ ತಾಂತ್ರಿಕ ವರ್ಗದಲ್ಲಿ ಒಂದು ಸಿನಿಮಾ ಬಿಡುಗಡೆ ಆಗಿರುತ್ತೆ. ಆ ಸಿನಿಮಾನೇ ಮ್ಯಾಕ್ಸ್. ಅದೇ ಚಿತ್ರತಂಡ ಮತ್ತೊಂದು ಸಿನಿಮಾವನ್ನು ಸೇಮ್ ಡೇಟ್ಗೆ ಬಿಡುಗಡೆಯಾಗಿ ತಂದಿದ್ದಾರೆ. ಆ ಸಿನಿಮಾನೇ ಮಾರ್ಕ್. ಸೇಮ್ ಟೀಮ್, ಸೇಮ್ ಆರ್ಟಿಸ್ಟ್ ಅಲ್ಲ, ಒಂಚೂರು ಬದಲಾವಣೆ ಆಗಿದೆ. ಸೊ ಯಾವ ರೀತಿ ಈ ಸಿನಿಮಾ ಮೂಡಿ ಬಂದಿದೆ, ಸಿನಿಮಾ ಹೇಗಿದೆ ಅನ್ನೋದನ್ನು ಕಂಪ್ಲೀಟಾಗಿ ರಿವ್ಯೂ ಮೂಲಕ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಯಾರಾದರೂ ಹೊಸಬರು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಭೇಟಿ ಕೊಟ್ಟು ಈ ಒಂದು ರಿವ್ಯೂವನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನನಗೆ ಅನ್ನಿಸ್ದಾಗೆ ನೇರವಾಗಿ ಸಿನಿಮಾವನ್ನು ಒಬ್ಬ ಚಿತ್ರರಂಗದ ಇಷ್ಟಪಡುವಂತಹ ವ್ಯಕ್ತಿಯಾಗಿ, ಜೊತೆಗೆ ಒಂದಷ್ಟು ಕಲಾವಿದರನ್ನು ಇಷ್ಟಪಡುವಂತಹ ವ್ಯಕ್ತಿಯಾಗಿ, ಜೊತೆಗೆ ಪ್ರತಿ ಚಿತ್ರಗಳನ್ನು ತಮ್ಮ ಸ್ವಂತ ಹಣದಲ್ಲಿ ಬಂದು ಥಿಯೇಟ್ರಿಗೆ ಸಿನಿಮಾವನ್ನು ನಿರೀಕ್ಷೆಯನ್ನು ನೋಡ್ತಾರಲ್ಲ ಆ ಜನಗಳ ಪರವಾಗಿ ರಿವ್ಯೂವನ್ನು ಮಾಡ್ತಾ ಇದ್ದೀನಿ. ಹಾಗಾಗಿ ಯಾರು ಕೂಡ ಅನ್ಯತಾ ಭಾವಿಸ್ಬೇಡಿ. ಈ ಹಿಂದೆ ಮಾಡಿದಂತಹ ಡೆವಿಲ್ ಸಿನಿಮಾದ ರಿವ್ಯೂನಲ್ಲೂ ಕೂಡ ನಾನು ನನ್ನ ಒಪಿನಿಯನ್ನ, ನನ್ನ ಅಭಿಪ್ರಾಯವನ್ನು ನಾನು ಹಾನೆಸ್ಟಾಗಿ ಹೇಳಿದ್ದೀನಿ. ಪ್ರೆಸೆಂಟ್ ಈಗ ಮಾಡ್ತಿರ್ತಕ್ಕಂಥ ರಿವ್ಯೂನಲ್ಲೂ ಕೂಡ ನನಗೆ ಏನು ಅನ್ನಿಸ್ತೋ ಅದನ್ನು ನೇರವಾಗಿ ಹೇಳ್ತೀನಿ. ಆ್ಯಂಡ್ ನಿನ್ನೆ 45 ಸಿನಿಮಾವನ್ನು ಕೂಡ ನೋಡ್ಕೊಂಡು ಬಂದಿದ್ದೀನಿ. ಸ್ವಲ್ಪ ತಡವಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ರಿವ್ಯೂವನ್ನು. ಇಲ್ಲ ಇವತ್ತು ಸಂಜೆನೇ ಬೇಕು ಅಂತಂದರೆ ಖಂಡಿತವಾಗಿ ಇವತ್ತು ಸಂಜೆಗೆ ಮಾಡ್ತೀನಿ, ಇಲ್ಲ ನಾಳೆಗೆ ಮಾಡಿ ಅಂತಂದರೆ ನಾಳೆಗೆ ಮಾಡ್ತೀನಿ. ಸೊ ಈಗ ಮಾರ್ಕ್ ರಿವ್ಯೂಗೆ ಬಂದ್ಬಿಡೋಣ. ಈಗ ಕಳೆದ ವರ್ಷ ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆಯಿತು ಅಂತ ಹೇಳಿದೆ. ಅದರಲ್ಲಿ ನಮ್ಮ ನಾಯಕ ಪಾತ್ರ ಹೆಸರು ಬಂದು ಅರ್ಜುನ್ ಮಹಾಕ್ಷಯ ಅಂತ ಇರುತ್ತೆ. ಸೊ ಅಲ್ಲಿ ಮಹಾಕ್ಷಯದಲ್ಲಿ ಮ್ಯಾಕ್ಸ್ ತಗೊಂಡು ಸಿನಿಮಾಗೆ ಟೈಟ್ಲನ್ನು ಮ್ಯಾಕ್ಸ್ ಅಂತ ಇಟ್ಟಿರ್ತಾರೆ. ಸೇಮ್ ಚಿತ್ರತಂಡ. ಸೊ ಈ ಸಿನಿಮಾದಲ್ಲಿ ನಮ್ಮ ನಟನ ಹೆಸರು ಬಂದು ಅಜಯ್ ಮಾರ್ಕಾಂಡೇಯ ಅಂತ ಇರುತ್ತೆ. ಆ ಮಾರ್ಕಾಂಡೇಯದಲ್ಲಿ MARK ಎತ್ಕೊಂಡು ಮಾರ್ಕ್ ಅಂತ ಮಾಡಿಕೊಂಡು ಈ ಸಿನಿಮಾಗೆ ಟೈಟ್ಲ್ ಇಟ್ಟಿದ್ದಾರೆ. ಸೊ ಅಜಯ್ ಮಾರ್ಕಾಂಡೇಯ ಅಕ್ಕ ಮಾರ್ಕ್. ಸೊ ಏನು ಸ್ಟೋರಿ ಹಾಗಾದರೆ, ಟ್ರೈಲರನ್ನು ನೋಡಿದಾಗ ನನಗನ್ಸಿತ್ತು ಬಹುಶಃ ಇದು ಸೇಮ್ ಪ್ಯಾಟರ್ನ್ ಮ್ಯಾಕ್ಸ್ ಥರನೇ ಇದೆಯಲ್ಲ. ಆರ್ಟಿಸ್ಟ್ಗಳು ಒಂದಷ್ಟು ಜನ ಚೇಂಜ್ ಆಗಿದ್ದಾರೆ, ಬಟ್ ಪ್ಯಾಟರ್ನ್ ಎಲ್ಲ ಅದೇ ಥರ ಇದೆಯಲ್ಲ, ಒನ್ ನೈಟ್ ನಡೆಯೋ ಸ್ಟೋರಿ ಥರನೇ ಇದೆಯಲ್ಲ ಅಂತ ಅಂದ್ಕೊಂಡಿದ್ದೆ ಟ್ರೈಲರ್ ನೋಡಿದಾಗ. ಬಟ್ ಚಿತ್ರಮಂದಿರದಲ್ಲಿ ಹೋಗಿ ಕೂತು ನೋಡಿದಾಗ ನನಗನ್ನಿಸ್ತು ಇದು ಒನ್ ನೈಟಲ್ಲಿ ನಡೆಯೋ ಸ್ಟೋರಿ ಅಲ್ಲ, ಒಂದು ನೈಟು ಪ್ಲಸ್ ಒಂದು ಹಗ್ಲಲ್ಲಿ ನಡೆಯುವಂಥ ಒಂದು ಸ್ಟೋರಿ ಅಂತ. ಸೊ ಸಿನಿಮಾದ ಒನ್ ಲೈನ್ ಸ್ಟೋರಿ ಬಂದ್ಬಿಡೋಣ. ಈಗ ಸಸ್ಪೆನ್ಷನಲ್ಲಿ ಇರ್ತಕ್ಕಂಥ ಒಬ್ಬ ಪೊಲೀಸ್ ಆಫೀಸರ್, ಅವನ SP ಅಂತ ಕರಿತೀವಿ, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಅವನೇ ಅಜಯ್ ಮಾರ್ಕಾಂಡೇಯ. ಸೊ ಸಸ್ಪೆನ್ಷನ್ಲಿದ್ದಾನೆ. ಅವನಿಗೆ ಮತ್ತಲ್ಲಿರಲಿ ಅಥವಾ ಡ್ಯೂಟಿಲಿರಲಿ ಒಂಥರ ಕರ್ತವ್ಯದಲ್ಲೇ ಇರ್ತಾನೆ ಯಾವಾಗಲೂ. ಕೆಲವರಿಗೆ ಮಾತ್ರ ರೂಲ್ಸ್ಗಳಿರ್ತವೆ, ಬಟ್ ರೂಲ್ಸನ್ನು ಹುಟ್ಟಾಕುವಂಥವ್ರಿಗೆ ರೂಲ್ಸ್ ಇರಲ್ಲ ಅನ್ನುವಂಥದ್ದು ನಮ್ಮ ನಟನಿಗೆ ಒತ್ತಿ ಹೇಳಲಾಗುವಂತಹ ಅಲ್ಲೊಂದು ಡೈಲಾಗು. ಸೊ ಹಾಗಾಗಿ ಆ ಅಜಯ್ ಮಾರ್ಕಾಂಡೇಯಂಗೆ ಒಂದು ಟಾಸ್ಕ್ ಸಿಗುತ್ತೆ. ವಿತಿನ್ ಡೇ ಅಥವಾ ನೈಟ್ ಒಳಗಡೆ ಒಂದು ಸವಾಲನ್ನು ಎದುರಿಸಬೇಕಾಗುತ್ತೆ. ಆ ಸವಾಲೇನು ಅಂತಂದರೆ, ಟ್ರೈಲರ್ನಲ್ಲಿ ನೀವು ಆಲ್ರೆಡಿ ಗಮನಿಸಿರ್ತೀರಿ, 18 ಮಕ್ಕಳನ್ನು ಕಿಡ್ನ್ಯಾಪ್ ಮಾಡಲಾಗಿರುತ್ತೆ. ಆ ಒಂದು ಏರಿಯಾದಲ್ಲಿ ಇಷ್ಟು ಮಕ್ಕಳು, ಈ ಒಂದು ಏರಿಯಾದಲ್ಲಿ ಇಷ್ಟು ಮಕ್ಕಳು, ಈ ಒಂದು ಏರಿಯಾದಲ್ಲಿ ಇಷ್ಟು ಮಕ್ಕಳು, ಇಷ್ಟು ಮಕ್ಕಳನ್ನು ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಿರಲಾಗುತ್ತೆ. ಸೊ ಅದನ್ನು ಕಾನೂನಿನ ಪ್ರಕಾರ ನೋಡಬೇಕು ಅಂತಂದರೆ ಅಧಿಕಾರಿಗಳು ಅದನ್ನು ಫೇಸ್ ಮಾಡಬೇಕು. ಆದರೆ ನಮ್ಮ ಅಜಯ್ ಮಾರ್ಕಾಂಡೇಯ ಸಸ್ಪೆನ್ಷನ್ ಇದ್ರೂ ಕೂಡ ಅದನ್ನು ಫೇಸ್ ಮಾಡೋದಕ್ಕೆ ಹೋಗ್ತಾನೆ. ಅದರಲ್ಲಿ ತನ್ನ ಸ್ವಂತದ್ದು ಅನ್ನುವಂಥ ಒಂದು ಸಣ್ಣ ಕಾರಣ ಇರುತ್ತೆ. ಅದನ್ನು ಹೊರತುಪಡಿಸಿ ಒಂಚೂರು ಪೊಲಿಟಿಕಲ್ ಆಗಿರುತ್ತಲ್ಲ, ಸೊ ಅದು ಕೂಡ ಒಂಚೂರು ಲೀಡ್ ಕೊಡುತ್ತೆ ಒಂದು ಸ್ಟೋರಿಗೆ. ಸೊ ಓವರಾಲ್ ಆಗಿ ಆ ಮಕ್ಕಳನ್ನ ಕಾಪಾಡ್ತಾನ. ಆ ಮಕ್ಕಳನ್ನ ಕಾಪಾಡಬೇಕಾದ್ರೆ ಏನೇನೆಲ್ಲ ಪರಿಸ್ಥಿತಿಗಳನ್ನು ಫೇಸ್ ಮಾಡಬೇಕಾಗುತ್ತೆ, ಜೊತೆಗೆ ಆ ಮಕ್ಕಳನ್ನ ಯಾಕೆ ಕಿಡ್ನ್ಯಾಪ್ ಮಾಡಿರ್ತಾರೆ, ಕಿಡ್ನ್ಯಾಪ್ ಮಾಡಿದರ ಹಿಂದಿನ ಉದ್ದೇಶ ಏನು, ಕಿಡ್ನ್ಯಾಪ್ ಮಾಡಿದ್ಯಾರು, ಆ ಮಕ್ಕಳು ಆಚೆಗೆ ಬಂದ ಮೇಲೆ ಏನಾಗುತ್ತೆ ಅನ್ನುವಂಥದ್ದೇ ಇಡೀ ಸಿನಿಮಾದ ಕತೆ. ಸೊ ಈ ಒಂದು ಸಣ್ಣ ಕತೆಗೆ ಸ್ಕ್ರೀನ್ ಪ್ಲೇಯನ್ನು 2 ಗಂಟೆ 20 ನಿಮಿಷ ವಿಜಯ್ ಕಾರ್ತಿಕೇಯ ಅವರು ಬರೆದು ಚಿತ್ರಮಂದಿರದಲ್ಲಿ ತಂದು ಇಟ್ಟಿದ್ದಾರೆ. ಈಗ ಸೊ ಏನೇನೆಲ್ಲ ಸ್ಪೆಷಲ್ ಅಂತ ಅನ್ನಿಸ್ತು ನನಗೆ. ಸ್ಪೆಷಲ್ ಅಂತ ಅನಿಸಿದ್ದೇನೆ ನಮ್ಮ ಕಿಚ್ಚ ಸುದೀಪ್ ಅವರ ಸ್ವ್ಯಾಗ್ ಎಂಟ್ರಿ. ಮಲ್ಕಂಡ್ ಎಂಟ್ರಿ ಕೊಡ್ತಾರೆ. ಎಂಟ್ರಿ ಕೊಟ್ಟ ತಕ್ಷಣ ನಾವು ಬೆಳಗಿನ ಜಾವ 6:30 ಶೋಗೆ ಹೋಗಿದ್ದು. ಫ್ಯಾನ್ಸ್ಗಳಿಗೆಲ್ಲೋ ನಿದ್ದೆಯಿಂದ ಎದ್ದು ಬಂದಿರ್ತೀರಿ ಕಂಡ್ರೆ ಒಂಚೂರು ಜೋಶ್ ಇರಲಿ ಅನ್ನೋ ಕಾರಣಕ್ಕೆ ದಾದಾ ಯಾರು ಗೊತ್ತಾ, ತಲಾ ಸ್ವ್ಯಾಗ್ ಗೊತ್ತಾ ಅನ್ನುವಂಥ ಒಂದು ಸಾಂಗ್ ಪ್ರಸಾರ ಆಗುತ್ತೆ. ಅಭಿಮಾನಿಗಳು ಹುಚ್ಚೆದ್ದು ಕುಣಿತಾರೆ ಆ ಒಂದು ಸಾಂಗ್ಗೆ. ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆದಂಥ ಸಾಂಗ್ ಅದು, ದಾದಾ ಯಾರು ಗೊತ್ತಾ ಅನ್ನುವಂಥದ್ದು. ಯಾಕೆಂದರೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೂಡ ಹಂಗೆ ಇದೆ, ಆ ಲಿರಿಕ್ಸ್ ಕೂಡ ಹಂಗೆ ಇದೆ. ಸೊ ಹಾಗಾಗಿ ಆ ಒಂದು ಸಾಂಗ್ ತುಂಬ ಇಷ್ಟ ಆಗುತ್ತೆ. ಅದಾದ ನಂತರನೇ ಮಾರ್ಕಾಂಡೇಯನ ಪರಿಚಯ ಆಗುತ್ತೆ ಆಡಿಯನ್ಸ್ಗೆ. ಜೊತೆಗೆ
ಚಿತ್ರದಲ್ಲಿ ಇರುವಂತಹ ಒಂದಷ್ಟು ಪಾತ್ರಗಳಿಗೆ. ಸೊ ಮ್ಯಾಕ್ಸಲ್ಲೂ ಕೂಡ ಪೊಲೀಸ್ ಆಫೀಸರ್ಸ್ಗಳು ಇರ್ತಾರೆ, ಅದರಲ್ಲಿ 2 ಫೀಮೇಲ್ ಆಫೀಸರ್ ಇರ್ತಾರೆ, ಒಬ್ಳು ಸಪರೇಟ್ ಆಫೀಸರ್ ಇರ್ತಾರೆ, ಒಂಚೂರು ವಿಲನ್ ತರ. ಸೊ ಇದರಲ್ಲೂ ಕೂಡ ಸೇಮ್ ಇಬ್ರು ಫೀಮೇಲ್ ಆಫೀಸರ್ ಇರ್ತಾರೆ, ಇನ್ನೊಬ್ರು ಸಪರೇಟ್ ಆಫೀಸರ್ ಇರ್ತಾರೆ ಫೀಮೇಲ್ ಆಗಿ, ಇನ್ನು ಮೇಲ್ ಆಫೀಸರ್ಸ್ಗಳು 3 ಜನ ಇರ್ತಾರೆ. ಅಂದ್ರೆ ನಮ್ಮ ಅಜಯ್ ಮಾರ್ಕಂಡೇಯನ ಅಂಡರ್ ಅಂದ್ರೆ ಕೆಳಗಡೆ ಕೆಲಸ ಮಾಡುವಂತಹ ಅಧಿಕಾರಿಗಳು. ಸೇಮ್ ಪ್ಯಾಟರ್ನ್ ಅಂತ ನನಗೆ ಅನಿಸಿದ್ದೆ ಅಲ್ಲಿ. ಅಂಡ್ ಕತೆ ಬಂದು ಅಲ್ಲೂ ಕೂಡ ನಿಮಗೆ 1 ನೈಟಲ್ಲಿ ನಡೆಯುವಂಥ ಒಂದು ಸ್ಟೋರಿ. ಹಗ್ಲಾಗೋದಕ್ಕೆ ಮುಗಿಸ್ಬಿಟ್ಟಿರ್ತಾನೆ ಇಡೀ ಸಿನಿಮಾನ. ಸೊ ಇಲ್ಲಿ ಹಗಲು ಆಗಿ ಅರ್ಧ ಮಧ್ಯಾಹ್ನ ಆಗಿರುತ್ತೆ, ಆ ಟೈಮ್ನಲ್ಲಿ ಈ ಒಂದು ಸಿನಿಮಾ ಮುಗಿಯುತ್ತೆ. ಸೊ ಸ್ಪೆಷಲಿ ಅಂತ ಅನ್ಸಿದ್ದು ನನಗೆ ಕಿಚ್ಚ ಸುದೀಪ್ ಅವರ ಸ್ವ್ಯಾಗ್. ನಾನು ಈ ಹಿಂದೆ ಹೇಳಿದೆ, ಮ್ಯಾಕ್ಸ್ ಸಿನಿಮಾ ಗೆಲ್ಲೋದಕ್ಕೆ ಮೊದಲ ಕಾರಣ ಏನು ಅಂತಂದ್ರೆ ಕನ್ನಡದಲ್ಲೊಂದು ಹೊಸ ಪ್ರಯತ್ನ. ತಮಿಳಲ್ಲಿ ಆಲ್ರೆಡಿ ಕೈತಿ ಅನ್ನುವಂಥದ್ದನ್ನೊಂದು ಪ್ರಯತ್ನ ಪಟ್ಟಿದ್ರು. ಸೊ ನಮ್ಮ ಕನ್ನಡದಲ್ಲಿ ಆ ರೀತಿ ಪ್ರಯತ್ನ ಪಟ್ಟಿರಲಿಲ್ಲ. ಬಟ್ ಅದರಲ್ಲಿ ಸಾಕಷ್ಟು ಸವಾಲುಗಳಿದ್ದಾವೆ. ನಾವು ಸಿನಿಮಾವನ್ನು ನೋಡಬೇಕಾದ್ರೆ 1 ನೈಟ್ ಸ್ಟೋರಿ ಅಂತ ನೋಡಿರ್ತೀವಿ, ಆದರೆ ಚಿತ್ರೀಕರಣ ಮಿನಿಮಮ್ ಅಂದ್ರೆ 100 ದಿನ ಆಗಿರುತ್ತೆ. ಆ 100 ದಿನದಲ್ಲಿ ಪ್ರತಿಯೊಬ್ಬ ಆರ್ಟಿಸ್ಟ್ ಕೂಡ ಅದೇ ಕಾಸ್ಟ್ಯೂಮ್ ಅನ್ನ ಮೇಂಟೈನ್ ಮಾಡಬೇಕು, ಅದೇ ಫಿಸಿಕ್ಸ್ ಅನ್ನ ಮೇಂಟೈನ್ ಮಾಡಬೇಕು, ಅದೇ ಲೊಕೇಶನ್ಗಳಲ್ಲಿ ಅಂಟಿಂಗ್ ಮಾಡಬೇಕು. ಸೊ ಹಾಗಾಗಿ ಬಹು ದೊಡ್ಡ ಟಾಸ್ಕ್ ಅದು. ಸೊ ಈ ಸಿನಿಮಾದಲ್ಲೂ ಕೂಡ ಅದು ದೊಡ್ಡ ಟಾಸ್ಕ್ ಆಗಿ ಉಳ್ಕೊಳ್ಳುತ್ತೆ. ಸೊ ಮ್ಯಾಕ್ಸಲ್ಲಿ ಏನು ಶೂಟಿಂಗ್ ಮಾಡಿದ್ರಲ್ಲ ಅದಕ್ಕಿಂತ ಮ್ಯಾಕ್ಸಿಮಮ್ ಪ್ಲೇಸ್ಗಳಲ್ಲಿ ಈ ಒಂದು ಚಿತ್ರೀಕರಣವನ್ನು ಮಾಡಲಾಗಿದೆ. ಮಂಗಳೂರು ಭಾಗಗಳಲ್ಲೂ ಕೂಡ ಮಾಡಲಾಗಿದೆ. ಬಟ್ ಮಿಸ್ ಹೊಡೆದಿದ್ದೇನು ಅಂತಂದ್ರೆ ಪ್ರಾದೇಶಿಕತೆ ಅಂತ ಇರುತ್ತೆ. ಈಗ ಮಂಗಳೂರು ಭಾಗದಲ್ಲಿ ಹೋದ್ರೆ ಲ್ಯಾಂಗ್ವೇಜ್ ಒಂಥರ ಇರುತ್ತೆ, ಮಂಡ್ಯ ಭಾಗದಲ್ಲಿ ಬಂದರೆ ಲ್ಯಾಂಗ್ವೇಜ್ ಒಂಥರ ಇರುತ್ತೆ, ಬೆಂಗಳೂರು ಭಾಗದಲ್ಲಿ ಬಂದರೆ ಒಂಥರ ಲ್ಯಾಂಗ್ವೇಜ್ ಒಂಥರ ಇರುತ್ತೆ. ಬಟ್ ಇಲ್ಲಿ ಹೆಂಗಾಗೋಯ್ತು ಅಂತಂದ್ರೆ ತಮಿಳಿನ ನಿರ್ದೇಶಕರಾಗಿರೋದ್ರಿಂದ ಇಲ್ಲಿನ ಸ್ಥಳೀಯ ಲ್ಯಾಂಗ್ವೇಜ್ಗೆ ಪ್ರಾತಿನಿಧ್ಯತೆ ಕೊಟ್ಟಿಲ್ಲ, ಬದಲಿಗೆ ಅವ್ರಿಗೆ ಗೊತ್ತಾಗಿಲ್ಲ ಅಂತ ಅನ್ಸುತ್ತೆ. ಬಹುಶಃ ಚಿತ್ರತಂಡದವ್ರು ಇನ್ನು ಬೇರೆಯವ್ರು ನೋಡಿರ್ತಾರಲ್ಲ ಅವರಾದ್ರೂ ಅದನ್ನ ಹೇಳ್ಬೋದಿತ್ತು, ಸ್ವಲ್ಪ ಚೇಂಜಸ್ ಬೇಕಲ್ವ ಇಲ್ಲಿ ಅಂತ ಅನ್ನಿಸಿರ್ಬೇಕಿತ್ತು. ಬಟ್ ಅನ್ಸಿಲ್ಲ. ಅದೊಂದು ಸ್ವಲ್ಪ ನ್ಯೂನತೆಗಳಲ್ಲಿ ಎದ್ದೆದ್ದು ಕಾಣುತ್ತೆ. ಇನ್ನು ಆರ್ಟಿಸ್ಟ್ಗಳ ವಿಚಾರಕ್ಕೆ ಬಂದರೆ ಕಿಚ್ಚ ಸುದೀಪ್ ಅವರ ಆ್ಯಕ್ಟಿಂಗ್ ನೀವು ಅದ್ರ ಬಗ್ಗೆ 2 ಮಾತು ಆಡುವಂಗೆ ಇಲ್ಲ. ನೀವು ಅಷ್ಟು ಎಂಜಾಯ್ ಮಾಡ್ತೀರಿ. ಮಸ್ತು ಮಲೈಕಾ ಸಂಗಲ್ಲಂತೂ ನಿಮ್ಮನ್ನ ಖುಷಿ ಪಡಿಸೋಷ್ಟು ಕುಣಿಸ್ತಾರೆ. ಅದಾದ ನಂತರ ಲಾಸ್ಟಲ್ಲಿ ಒಂದು ಡೈಲಾಗ್ ಹೊಡಿತಾರೆ, ಏನೇನು ಸಿನಿಮಾ ಮುಗಿಯೋ ಮೂಮೆಂಟಲ್ಲಿ ಸಿಗರೇಟ್ ಬಿಟ್ಬಿಡ್ಬೇಕಂಡ್ರಲ್ಲ ಅಂತ. ಅದಕ್ಕಂತೂ ನೀವು ಎಂಜಾಯ್ ಮಾಡ್ತೀರಿ. ನೀವು ಎಂಜಾಯ್ ಮಾಡೋದಲ್ಲದೆ ಅಲ್ಲಿ ಸಹ ಪಾತ್ರಗಳಿರ್ತವಲ್ಲ ಅವರು ಕೂಡ ಅಂತ ನಗ್ತಾರೆ. ಸೊ ಇನ್ನು ಬೇರೆ ಪಾತ್ರಗಳು ಅಂತ ಬಂದರೆ ಡ್ರ್ಯಾಗನ್ ಮಂಜು ಅವ್ರು ಇದ್ದಾರೆ, ಹಿಂಗೆ ಹೊರಟೋಗ್ಬಿಡ್ತಾರೆ. ನಮ್ಮ ಮಹಾಂತೇಶ್ ಇದಾರಲ್ಲ ಕಾಮಿಡಿ ಆ್ಯಕ್ಟರು, ಅವರು ಇದ್ದಾರೆ, ಅವರು ಹಿಂಗೆ ಪಾಸ್ ಆಗಿಬಿಡುತ್ತೆ. ಇನ್ನು ಸ್ವಲ್ಪ ಕಾಮಿಡಿ ಬೇಕೇ ಬೇಕು ಅನ್ನೋ ಕಾರಣಕ್ಕೆ ಯೋಗಿ ಬಾಬು ಅವ್ರನ್ನ ಹಾಕೊಳ್ಳಲಾಗಿದೆ. ಬಟ್ ಅಷ್ಟು ಕಾಮಿಡಿ ಇಲ್ಲಿ ವರ್ಕೌಟ್ ಆಗಿಲ್ಲ. ಇನ್ನು ರೊಮ್ಯಾಂಟಿಕ್ ಅಥವಾ ರೊಮ್ಯಾನ್ಸ್ ಅಂತ ಬಂದರೆ ಇಲ್ಲಿ ಇಲ್ಲವೇ ಇಲ್ಲ. ಸೊ ಇನ್ನು ರೊಮ್ಯಾನ್ಸು ಕಾಮಿಡಿ ಇವೆರಡನ್ನು ಪಕ್ಕಕ್ಕಿಟ್ಟ ಅಂತಂದರೆ ಮೈನ್ ಇಂಪಾರ್ಟೆಂಟ್ ಆಗಿ ವರ್ಕ್ ಆಗಿರೋದು ಇಲ್ಲಿ ಸ್ವ್ಯಾಗು, ಜೊತೆಗೆ ಆ ಕಮರ್ಷಿಯಲ್ ಮಾಸ್ ಎಲಿಮೆಂಟ್ಸ್, ಫೈಟ್ಸ್ಗಳು, ಆಕ್ಷನ್ ಸೀಕ್ವೆನ್ಸು, ಒಂದಷ್ಟು ಡೈಲಾಗ್ಸ್ಗಳು. ಸೊ ಮ್ಯಾಕ್ಸಲ್ಲಿ ಕಂಪೇರ್ ಮಾಡಿಕೊಂಡ್ರೆ ಈ ಸಿನಿಮಾದಲ್ಲಿ ಡೈಲಾಗ್ಸ್ಗಳ ಕೊರತೆ ಎದ್ದು ಕಾಣುತ್ತೆ. ಹೊಸದಾಗಿ ಏನಪ್ಪ ಕಾಣ್ತಾ ಇದೆ ಅಂತಂದರೆ ಒಂದಷ್ಟು ಪಾತ್ರಗಳ ಪರಿಚಯ. ಆ ಪಾತ್ರಗಳ ಪರಿಚಯದಿಂದ ನಮ್ಗೆ ಏನು ಅನ್ನಿಸ್ತಾ ಇದೆ ಅಂತಂದರೆ ಒಂಚೂರು ಮ್ಯಾಕ್ಸಿಂದ ಆಚೆ ಬಂದು ನೋಡ್ತಾ ಇದ್ದೀವಿ ಅಂತ ಅನ್ಸುತ್ತೆ. ಅದಕ್ಕೆ ಕಾರಣ ಏನು ಅಂತಂದರೆ ನವೀನ್ ಚಂದ್ರ ಅವರು, ತಮಿಳು ಮತ್ತು ತೆಲುಗಿನ ಆ್ಯಕ್ಟರ್ ನವೀನ್ ಚಂದ್ರ ಅವರು ಇದರಲ್ಲಿ ನೆಗೆಟಿವ್ ಶೇಡಲ್ಲಿ ಕಾಣಿಸ್ಕೊಂಡಿರೋದ್ರಿಂದ ಒಂಚೂರು ಡಿಫ್ರೆನ್ಸ್ ಅಂತ ಅನ್ಸುತ್ತೆ. ಆದರೆ ಅವರ ಪಾತ್ರ ಆರಂಭ ಆದಾಗಿಂದ ಅಂತ್ಯದವರೆಗೂ ಕೂಡ ಕಂಪ್ಲೀಟ್ ಆರೋಗ್ಯಂಟಾಗಿ ತೋರಿಸ್ಬಿಟ್ಟಿದ್ದಾರೆ ಅವ್ರನ್ನ. ಅವರ ಡೈಲಾಗ್ ಹೊಡಿತಾ ಇದ್ದಾರೆ, ಒಂದು ಕಿವಿಯೆಲ್ಲ ನೋಯ್ತಾ ಇರುತ್ತೆ, ಆ ರೀತಿ ತೋರಿಸ್ಬಿಟ್ಟಿದ್ದಾರೆ. ಸೊ ಈ ಗ್ಯಾಪಲ್ಲಿ ಪಾಲಿಟಿಕ್ಸ್ ಅನ್ನುವಂಥದ್ದು ಬಂತು ಅಂತಂದರೆ ಪಾಲಿಟಿಕ್ಸಲ್ಲಿ ರಾಜ್ಯ ಆಡಳಿತ ಪಕ್ಷ, ವಿರೋಧ ಪಕ್ಷ ಅಂತ ಇರ್ತವೆ. ಸೊ ವಿರೋಧ ಪಕ್ಷದವ್ರಿಗೆ ಏನಾಗಿರುತ್ತೆ, ಆಡಳಿತಕ್ಕೆ ಬರಬೇಕು ಅನ್ನೋದು ಇರುತ್ತೆ. ಆಡಳಿತದಲ್ಲಿರೋರ್ಗೆ ಏನಾಗುತ್ತೆ, ಆಡಳಿತ ಮಾಡಬೇಕು, ಹೇಗಾದರೂ ಮಾಡಿ ಬಿಟ್ಕೊಡ್ಬಾರ್ದು ಅನ್ನೋದು ಇರುತ್ತೆ. ಸೊ ಈ ಸಿನಿಮಾದಲ್ಲೂ ಕೂಡ ಅದೇ ಒಂದು ಪ್ಯಾಟರ್ನ್, ಅದೇ ಒಂದು ಜಾನರಲ್ಲಿ ಕತೆ ನಡೆಯುತ್ತೆ. ಈ ಗ್ಯಾಪಲ್ಲಿ ಹುಡ್ಕೊಂಡವ್ರೆ ರುದ್ರ ಭದ್ರ ಅನ್ನೋಂಥ ಅಣ್ತಂದಿರ್ದಿಬ್ರದ್ದು ಸ್ಟೋರಿ. ಜೊತೆಗೆ ಆ ಭದ್ರ ಏನು ಮಾಡ್ತಾನೆ, ರುದ್ರ ಏನು ಮಾಡ್ತಾನೆ, ರುದ್ರಂಗ ಅಪ್ಪ, ಅದು ಮಧ್ಯದಲ್ಲಿ ಬಂದು ಹೋಗುತ್ತೆ ಆ ಪಾತ್ರಗಳು. ಇನ್ನು ನಮ್ಮ ಕನ್ನಡದ ಆರ್ಟಿಸ್ಟ್ಗಳಂತ ತಗೊಂಡ್ರೆ ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರು, ಅವ್ರದ್ದು ತುಂಬ ಇಂಪಾರ್ಟೆನ್ಸ್ ಇದೆ. ಅಂಡ್ ರೋಶನಿ ಪ್ರಕಾಶ್ ಅವರಾಗಿರ್ಬೋದು, ಅರ್ಚನಾ ಕೊಟ್ಟಿಗೆ ಆಗಿರ್ಬೋದು, ಈ ರೀತಿ ಒಂದಷ್ಟು ಪಾತ್ರಗಳಿದೆ. ಸೇಮ್ ನಿಮಗೆ ಮ್ಯಾಕ್ಸಲ್ಲೂ ತೋರಿಸಿರ್ತಾರಲ್ಲ ಅವರನ್ನ, ಸೊ ಅದೇ ರೀತಿ ತೋರಿಸಿದ್ದಾರೆ. ಬಟ್ ಅದರಲ್ಲಿ ನಿಮಗೆ ಆ ಆರ್ಟಿಸ್ಟ್ಗಳು ಅಥವಾ ಆ ಪಾತ್ರಗಳ ಟೆನ್ಷನು ನಮಗೆ ನಗು ಹುಟ್ಟಿಸ್ತಿತ್ತು ಆ ಮ್ಯಾಕ್ಸಲ್ಲಿ. ಬಟ್ ಇಲ್ಲಿ ಅಷ್ಟೊಂದು ನಗು ಹುಟ್ಟಿಸುವಂಥ ಸೀನ್ ಇಲ್ಲ. ತುಂಬ ಸೀರಿಯಸ್ ಆಗಿ ನೋಡ್ತಾ ಇದೀವಿ ಅನ್ನೋಂಥ ಸೀನ್ಗೂ ಇಲ್ಲ. ಸೊ ನಿಮ್ಗೆ ಆಲ್ರೆಡಿ ಹೇಳ್ದಾಗೆ ನಾನು ಮಕ್ಕಳನ್ನ ಕಿಡ್ನಾಪ್ ಮಾಡಿರ್ತಾರೆ, ಮಕ್ಕಳನ್ನ ಬಿಡಿಸ್ಕೊಂಬರುವಂಥದ್ದೇ ಕಂಪ್ಲೀಟ್ ಸ್ಟೋರಿ. ಅಲ್ಲಿ ಸ್ವಲ್ಪ ತಾಯಿ ಸೆಂಟಿಮೆಂಟ್ ವರ್ಕ್ ಆಗಿರುತ್ತೆ, ಒಂದಷ್ಟು ಮಕ್ಕಳು ಸೀನ್ ಕೂಡ ಅಲ್ಲಿ ಎಮೋಷನಲ್ ಆಗಿ ವರ್ಕ್ ಆಗಿರುತ್ತೆ. ಬಟ್ ಇಲ್ಲಿ ಅದರ ಕೊರತೆ ಎದ್ದು ಕಾಣುತ್ತೆ. ಒಟ್ನಲ್ಲಿ ಹೇಳಬೇಕು ಅಂತಂದರೆ ಬ್ಯಾಕ್ಗ್ರೌಂಡ್ ಸ್ಕೋರ್ ನಮ್ಮ ಅಜನೀಶ್ ಲೋಕನಾಥ್ ಅವರು ಚೆಚ್ಚಿ ಬಿಸಾಕ್ಬಿಟ್ಟಿದ್ದಾರೆ. ಅದು ನಿಮಗೆ ಎಲ್ಲೂ ಕೂಡ ಒಂದು ಚೂರು ಕೂಡ ಬೋರ್ ಅಂತ ಅನ್ಸಲ್ಲ. ಮಸ್ತ್ ಮಲೈಕ್ ಆಗಿರ್ಬೋದು ಅಥವಾ ದಾದಾ ಯಾರು ಗೊತ್ತಾ ಅಂತ ಹೇಳಿದ್ನಲ್ಲ, ಅವು ನಿಮ್ಮನ್ನು ತುಂಬ ಎಂಜಾಯ್ ಮಾಡಿಸ್ತವೆ. ಡೈಲಾಗ್ಸ್ಗಳು ಇನ್ನೊಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಬೇಕಿತ್ತು, ಇನ್ನೊಂಚೂರು ಬೇಕಾಗಿತ್ತು ಅಂತ ನನಗೆ ಅನಿಸುತ್ತೆ. ಒಟ್ಟಲ್ಲಿ ಹೇಳಬೇಕು ಅಂತಂದರೆ ನನಗೆ ಕಿಚ್ಚ ಸುದೀಪ್ ಸರ್ ಅವ್ರ ಮೇಲೆ ಅಭಿಮಾನ ಇರುವುದರಿಂದ, ಈಗ ವಿಜಯ್ ಕಾರ್ತಿಕೇಯ ಅವರು ತಮಿಳು ಮೂಲದವರಾಗಿರೋದ್ರಿಂದ ಬಹುಶಃ ಇಲ್ಲಿನ ಆಡಿಯನ್ಸ್ನ ರುಚಿಯನ್ನು ಒಂದು ಸಿನಿಮಾದಲ್ಲಿ ನೋಡಿದಾಗ ನಿಮಗೆ ಗೊತ್ತಿರುತ್ತೆ, ನಮ್ಮ ಜನ ಇಲ್ಲಿ ಸ್ವೀಕರಿಸಿದ್ರು ಅಂತ. ಸೊ ಆ ಕಾರಣಕ್ಕೆ ಅದೇ ಫ್ಲೇವರ್ನಲ್ಲಿ, ಅದೇ ಜನರಲ್ಲಿ, ಸೇಮ್ ಪ್ಯಾಟರ್ನಲ್ಲಿ ಜಸ್ಟ್ ಒಂದು ಟೈಟ್ಲು ಚೇಂಜ್ ಆಯಿತು, ಒಂದಷ್ಟು ಆರ್ಟಿಸ್ಟ್ ಚೇಂಜ್ ಆದರು. ಬಹುಶಃ ಕಥೆನ ಇನ್ನೂ ಬೇರೆ ರೀತಿ ತರಬಹುದಿತ್ತೇನೋ ಅಂತ ನನಗನ್ನಿಸ್ತು. ಅದನ್ನು ಬಿಟ್ಟು ಆರಾಮಾಗಿ ನೀವು ಈ ಸಿನಿಮಾವನ್ನು
ಚಿತ್ರಮಂದಿರಕ್ಕೆ ಹೋಗಿ ನೋಡ್ಬೋದು ಸುದೀಪ್ ಸರ್ ಅವರ ಅಭಿಮಾನಿಗಳಾಗಿದ್ದರೆ. ಇನ್ನು ನಾರ್ಮಲ್ ಆಡಿಯನ್ಸ್ ಆದರೂ ಖಂಡಿತವಾಗಿಯೂ ನೀವು ಈ ಒಂದು ಕ್ರಿಸ್ಮಸ್ ಹಬ್ಬದಲ್ಲಿ ನೋಡಬಹುದು. ಅದನ್ನು ಹೊರತುಪಡಿಸಿ ನೀವು ನೋಡ್ಕೊಂಡು ಬಂದಮೇಲೆ ಕಾಮೆಂಟ್ಸಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಾನು ಆರಂಭದಲ್ಲಿ ಹೇಳ್ಬೇಕು ಒಂದು ಮಾತನ್ನ ಈಗ ಆಗಲೇ ಹೇಳ್ದೆ, ನನಗೆ ಚಿತ್ರರಂಗದಲ್ಲಿ ನಮಗೆ ಕಲಾವಿದರು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಈ ಒಂದು ಚಿತ್ರರಂಗವೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆದರೆ ಬೆಳಗಿನ ಜಾವ 6 ಗಂಟೆಗೆ ಎದ್ದು ಎಲ್ಲ ಕೆಲಸ ಕಾರ್ಯ ಎಲ್ಲ ಬಿಟ್ಬಿಟ್ಟು ನಮ್ಮ ಹೀರೋ, ನಮ್ಮ ಚಿತ್ರರಂಗದವರು ಏನೋ ಒಂದು ಸಿನಿಮಾ ಮಾಡಿದ್ದಾರೆ ಅನ್ನೋ ನಿರೀಕ್ಷೆಯಲ್ಲಿ ಬರ್ತಾರಲ್ಲ, ದಯವಿಟ್ಟು ಅವ್ರುಗಳಿಗೆ ನಿರಾಸೆ ಮಾಡಬೇಡಿ. ಯಾಕೆಂದರೆ ಅವರು ಕಷ್ಟಪಟ್ಟು ದುಡ್ದಿರ್ತಕ್ಕಂಥ ದುಡ್ಡನ್ನ, ಯಾಕೆಂತಂದರೆ ಮಾರ್ನಿಂಗ್ ಶೋ ಅಂತ ಬಂದರೆ ಟಿಕೆಟ್ ಪ್ರೈಸ್ ಇರುತ್ತೆ, 10 ಗಂಟೆ ಮೇಲೆ ಕಮ್ಮಿ ಆಗುವಂಥದ್ದು. ಕೆಲವರು ಹೇಳ್ತಾರೆ 10 ಗಂಟೆ ಮೇಲೆ ಹೋಗೋಣ ಅವರು ಟಿಕೆಟ್ ಪ್ರೈಸ್ ಕಮ್ಮಿ ಇರುತ್ತೆ ಅಂತ. ಬಟ್ ಆ ಮಾರ್ನಿಂಗ್ ಶೋನೇ ತುಂಬಿಸುವಂಥ ಕೆಪಾಸಿಟಿಗಳು ಒಂದಷ್ಟು ಜನ ನಾಯಕ ನಟರಿಗೆ ಮಾತ್ರ ಇರೋದು ನಮ್ಮ ಚಿತ್ರರಂಗದಲ್ಲಿ. ಸೊ ದಯವಿಟ್ಟು ಇನ್ನು ಮುಂದೆ ಒಂಚೂರು ಬದಲಾವಣೆ ಆಗಲಿ ಅಂತ ಕಳಕಳಿಯಾಗಿ ಕೇಳ್ಕೊಳ್ತಾ ಈ ಒಂದು ರಿವ್ಯೂವಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಅನಿಸಿಕೆ ಅಭಿಪ್ರಾಯಗಳಲ್ಲಿ ಏನಾದರೂ ನಿಮಗೆ ತಪ್ಪು ಅಂತ ಅನಿಸಿದ್ರೆ ತಿದ್ದುಕೊಳ್ಳೋಣ. ಅನಿಸಿದ್ದನ್ನು ನೇರವಾಗಿ ಹೇಳಿದ್ದೀನಿ. ಇನ್ನು 45 ಎನ್ನುವಂಥ ಒಂದು ಮೂವಿ ಬಗ್ಗೆ ಸಂಜೆ ಮಾತಾಡಲಾ ಅಥವಾ ನಾಳೆ ಮಾತಾಡಲಾ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ನೀವೇ ಬರೆದು ತಿಳಿಸಿ. ಇನ್ನೂ ಒಂದಷ್ಟು ಹೇಳಬೇಕು ಅಂತ ಅಂದ್ಕೊಂಡೆ, ಬಹುಶಃ ಈ ಒಂದು ವಿಡಿಯೋ ಲೆಂತ್ ಜಾಸ್ತಿ ಆಯಿತು ಅಂತ ಅನಿಸುತ್ತೆ. ಹಾಗಾಗಿ ಇಲ್ಲಿಗೆ ಇದನ್ನು ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಕಳೆದ ಬಾರಿ ಡೆವಿಲ್ ಸಿನಿಮಾ ನೋಡಿದಾಗಲೂ ನಾನು ಹೇಳಿದ್ದೀನಿ ರಿವ್ಯೂ, ನನಗೆ ಇಷ್ಟ ಆಗಲಿಲ್ಲ, ಇನ್ನೂ ಚೇಂಜಸ್ ಬೇಕಿತ್ತು. ಫ್ಯಾನ್ಸ್ ನೋಡಬಹುದು, ನಾರ್ಮಲ್ ಆಡಿಯನ್ಸ್ಗೆ ಸ್ವಲ್ಪ ಒನ್ ಟೈಮ್ ನೋಡಬಹುದು ಅಂತ ಹೇಳಿದ್ದೆ. ಸೊ ಹಾಗಾಗಿ ನಾವು ಆ ಹೀರೋ ಫ್ಯಾನ್ಸು ಈ ಹೀರೋ ಫ್ಯಾನ್ಸು ಅನ್ನೋಂಥದ್ದು ಏನಿಲ್ಲ. ಚಿತ್ರರಂಗ ಅಂತ ಬಂದಾಗ ಅದು ಯಾವುದೇ ಸಿನಿಮಾ ಆಗಲಿ ಫಸ್ಟ್ ಡೇ ಫಸ್ಟ್ ಶೋ, ಅದರಲ್ಲೂ ಮಾರ್ನಿಂಗ್ ಶೋ ಹೋಗಿ ನೋಡ್ತೀವಿ ಅಂತಂದರೆ ನಿರೀಕ್ಷೆ ಹೆಚ್ಚಾಗಿರುತ್ತೆ. ದಯವಿಟ್ಟು ಇನ್ನು ಮುಂದೆ ಈಗ ಹೋಗ್ತವೆ ಬರ್ತವೆ ಸಿನಿಮಾಗಳು, ಇನ್ನೊಂದು 6 ತಿಂಗಳು ವರ್ಷ ಬಿಡ್ಕೊಂಡ್ರೆ ಮತ್ತೊಂದು ಸಿನಿಮಾ ಬರುತ್ತೆ. ಈಗ ಮ್ಯಾಕ್ಸ್ನ ಮರ್ತೇ ಬಿಟ್ರು ಜನ, ಈಗ ಡೆವಿಲ್ನು ಮರ್ತೇ ಬಿಟ್ರು ಜನ, ಇನ್ನೊಂದು 15 ದಿನ ಹೋಯ್ತು ಅಂದರೆ ಮರ್ತು ಹೋಗ್ತಾರೆ. ನೆಕ್ಸ್ಟ್ ಏನು ಬರುತ್ತೆ ಅದ್ರ ಬಗ್ಗೆ ಒಲವಿರುತ್ತೆ. ಆ ಒಲವನ್ನು ದುಪ್ಪಟ್ಟಾಗುವಂತೆ ಬೆಳೆಸಿ ಉಳಿಸಿ ಅಂತ ಕೇಳ್ಕೊಳ್ತಾ ಈ ಒಂದು ರಿವ್ಯೂ ನನಗೆ ಮುಗಿಸ್ತಾ ಇದ್ದೀನಿ. ಕೆಲವರು ಅನ್ಬೋದು ನೀನೇ ಒಂದು ಸಿನಿಮಾ ಮಾಡ್ಬಿಡು, ನೀನೇ ಅದು ಬರ್ಬಿಡು ಇದು ಬರ್ಬಿಡು ಅಂತ. ಹೋಟ್ಲಲ್ಲಿ ಊಟ ಚೆನ್ನಾಗಿಲ್ಲ ಅಂತ ಯಾಕೆ ಹೇಳ್ತೀವಿ ಅಂತಂದರೆ, ಚೆನ್ನಾಗಿ ಮಾಡಲಿ, ಆ ಹೋಟ್ಲು ಚೆನ್ನಾಗಿ ಉದ್ಧಾರ ಆಗಲಿ ಅನ್ನೋ ಕಾರಣ ಕೇಳ್ತೀವಿ. ನಾನೇ ಮಾಡಂಗಿದ್ರೆ ಅಲ್ಲೇ ಹಾಕೋಗಿ ಉಣ್ತಿದ್ದೆ, ಮನೆಯಲ್ಲೇ ಕೂತ್ಕೊಂಡು ಬಾರಿಸಿವೆ. ಸೊ ಇದಿಷ್ಟು ಹೇಳ್ತಾ ನನ್ನ ರಿವ್ಯೂ ಮನೇಲಿ ಎಂಡ್ ಮಾಡ್ತೀನಿ. 45 ಸಂಜೆಗೆ ಬೇಕಾ ನಾಳೆಗೆ ಬೇಕಾ ಕಮೆಂಟ್ ಬಾಕ್ಸ್ನಲ್ಲಿ ನೀವೇ ತಿಳಿಸಿ. ಧನ್ಯವಾದ.